ವೆಲ್ಕಮ್ ಅವರ್ ನ್ಯೂ ಲಾಗ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಬಾದಾಮಿಗೆ. ರೆಡಿಯಾಗಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಇನ್ನೇನು ಇವಾಗ ಹೊರಡಬೇಕು. ನೀವು ನೋಡ್ತಿದ್ದೀರಾ ನೋಡಿ, ನನ್ನ ಔಟ್ಫಿಟ್ ಇವತ್ತು ಹಿಂಗಿದೆ. ನಿಮ್ಮಷ್ಟು ಚೆನ್ನಾಗಿ ನನಗೆ ಡ್ರೆಸ್ ಸೆನ್ಸ್ ಇಲ್ಲ ಅಂತ ಅಂದ್ಕೊತೀನಿ, ಯಾಕೆಂದರೆ ನಿಮ್ಮಷ್ಟು ಚೆನ್ನಾಗಿ ನಾನು ಡ್ರೆಸ್ ಮಾಡಲ್ಲ. ಹಾಗೆ ಇದೊಂದು ಸ್ಪೆಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ದೊಡ್ಡದಾಗುತ್ತೆ. ಆ್ಯಕ್ಚುಲಿ ನನಗೆ ದೊಡ್ಡದಾಗುತ್ತೋ ಸಣ್ಣದಾಗುತ್ತೋ ಮ್ಯಾಟ್ರ್ ಅಲ್ಲ, ಇದು ನಮಗೆ ಕಣ್ಣಿಗೆ ಸೇಫ್ಟಿ ಕೊಡುತ್ತಾ ಇಲ್ವೋ ಅನ್ನೋದೇ ಮ್ಯಾಟರ್. ಚೆನ್ನಾಗಿ ಹೇಳಿದ್ರಿ. ಸರಿ ಬನ್ನಿ ಹೋಗೋಣ. ಇವಾಗ ನಾನು ಬೈಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬೈಕ್ ಇಲ್ಲಿದೆ. ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಬಿಟ್ಟರೆ ಕರೆಕ್ಟಾಗಿ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಅಂತ ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಫೈನಲಿ ನಾವಿವಾಗಿದ್ದೀವಿ ಬಾದಾಮಿಯ ಎಂಟ್ರೆನ್ಸ್ ಅಲ್ಲಿ. ಬಾದಾಮಿಗೆ ಎಂಟ್ರ್ ಆಗ್ತಾ ಇದೀವಿ. ಇಲ್ಲಿ ನೀವು ನೋಡ್ತಿದ್ದೀರಾ. ಈಗ ಬಾದಾಮಿಗೆ ಎಂಟ್ರ್ ಆಗಿ ಒಳಗಡೆ ಹೋಗೋಣ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಹೇಳಿದ್ದೆ ಅವಾಗಲೇ ಸ್ಪೆಟ್ ಹಾಕೊಂಡು ಹೋಗ್ತೀನಿ. ನಾನು ಸ್ಪೆಟ್ ನಂಗೆ ಅಷ್ಟು ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಬಂದೆ. ಸೊ ಇವಾಗ ಒಳಗಡೆ ಹೋಗೋಣ. ಬಾದಾಮಿಯಲ್ಲಿ ನಾನು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಆಗಿದ್ದೀನಿ. ಸೊ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ನಿಮ್ಗೆ ತೋರಿಸ್ತೀನಿ, ನಾನು ಕೂಡ ನೋಡ್ತೀನಿ. ಬನ್ನಿ ಹೋಗೋಣ. ತೊಗೊಂಡೆ ಇಲ್ಲಿ 25 ರೂಪಾಯಿ ಒಂದು ಟಿಕೆಟ್. 2 ಟಿಕೆಟ್ ತೊಗೊಂಡಿದ್ದೀವಿ. ನಾವಿಬ್ಬರು ಬಂದಿದ್ದೀವಿ. ಬನ್ನಿ ಇವಾಗ ಮೇಲೆ ಹೋಗೋಣ. ಹೋಗ್ಬಿಟ್ಟು ನೋಡಿಕೊಂಡು ಬರೋಣ. ಬನ್ನಿ. ಓಕೆ, ನಾವು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಟಿಕೆಟ್ ತಗೋ ಅಂದರು ಅವರು ಕ್ಯಾಮ್ರಾಗೆ, ಬಟ್ ಫೋನಿಗೆಲ್ಲ ಟಿಕೆಟ್ ತೊಗೊಳಂಗಿಲ್ಲ. ಸೊ ಅಲ್ಲಿ ಅವರು ಬಿಡ್ತಾ ಇದ್ದಾರೆ, ಬಟ್ ಇಲ್ಲಿ ಗೇಟಲ್ಲಿ ಬಿಡ್ತಾ ಇರಲಿಲ್ಲ. ಸೊ ಅಲ್ಲಿ ನಾವು ಫೋನಿಗೆ ಟಿಕೆಟ್ ತೊಗೊಂಡಿರಲಿಲ್ಲ. ಸೊ ಬಂದು ಒಳಗಡೆ ಬಿಟ್ಟರು. ಆದ್ರೂ ಬರಂದಾಜಿ ಅವರು ಇದ್ದಾರೆ. ಇವಾಗ ದೇವಸ್ಥಾನ ಮುಂದೆಗಡೆ ಇದ್ದೀವಿ. ಒಳಗಡೆ ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಗಣೇಶನ ದೊಡ್ಡದಾಗಿರೋ ಹೊಟ್ಟೆನ ನೋಡಿರ್ತೀರ ಗಣೇಶಂದು, ಬಟ್ ಇಲ್ಲಿ ನೋಡಿ ಫ್ಲಾಟ್ ಆಗಿರೋ ಹೊಟ್ಟೆ ಗಣಪ. ಇಲ್ಲಿ ಕೋತಿಗಳ ಚೇಷ್ಟೆ ಸಿಕ್ಕಾಪಟ್ಟೆ ಇರುತ್ತೆ. ಯಾವುದಕ್ಕೂ ಹುಷಾರಾಗಿರಿ. ತಿನ್ನುವಂಥ ವಸ್ತುಗಳ ಕೈಯಲ್ಲಿ ಹಿಡ್ಕೋಬೇಡಿ. ಚಾಳುಕ್ಯ ಮಹಾ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಐತಿಹಾಸಿಕ ಪ್ರಸಿದ್ಧ ಬಾದಾಮಿ ಇದು ಕ್ರಿಸ್ತಶಕ 5ರಿಂದ 8ರವರೆಗೆ ಚಾಳುಕ್ಯರ ಆಳ್ವಿಕೆಯಲ್ಲಿ ಬೃಹತ್ ಪ್ರಮಾಣದ ಬಂಡೆಯೊಂದರಲ್ಲಿ ಕೆತ್ತನೆಯಿಂದ ನಿರ್ಮಾಣಗೊಂಡ ಒಂದು ವಿಶ್ವ ಪರಂಪರೆಯಲ್ಲಿ ಪ್ರಖ್ಯಾತಿ ಪಡೆದ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಇದರ ಮೊದಲ ಹೆಸರು ವಾತಾಪಿ ಎಂದು ಹೆಸರು ಬರಲು ಒಂದು ಕಾರಣವಿದೆ. ವಾತಾಪಿ ಒಬ್ಬ ರಾಕ್ಷಸ. ಅವನು ಜನರನ್ನು ಮರುಳು ಮಾಡಿ ಮಂತ್ರದಿಂದ ಮಾಡಿರೋ ಮೇಕೆಯನ್ನು ಊಟಕ್ಕೆ ಕೊಟ್ಟು ಮಾಯದಿಂದ ಅವರನ್ನು ಕೊಂದು ಅವರನ್ನು ತಿನ್ನುತ್ತಿದ್ದ. ಹಾಗೆಯೇ ಮಾಡುತ್ತಿರುವಾಗ ಒಬ್ಬ ಋಷಿಮುನಿಯನ್ನು ಸಹ ಹಾಗೆಯೇ ಮರುಳು ಮಾಡಿ ಮೇಕೆಯನ್ನು ತಿನ್ನಿಸಿದಾಗ ಋಷಿಮುನಿಗಳು ಚಾಣಾಕ್ಷದಿಂದ ಹೊಟ್ಟೆಯಲ್ಲಿ ಇರುವ ಮೇಕೆ ಭಸ್ಮವಾಗಲಿ ಎಂದು ವಾತಾಪಿ ಮಂತ್ರ ಹಾಕುವ ಮುಂಚೆಯೇ ಮಂತ್ರವನ್ನು ಹಾಕಿ ಭಸ್ಮ ಮಾಡುತ್ತಾರೆ. ಹಾಗಾಗಿ ಇಂದಿನ ಬಾದಾಮಿ ಅಂದಿನ ವಾತಾಪಿ ಎಂದು ಪ್ರಖ್ಯಾತಿ ಪಡೆಯುತ್ತದೆ, ಅಂದರೆ ನಾಮಕರಣ ಪಡೆಯುತ್ತದೆ. ಹಾಗೆಯೇ ಮರುನಾಮಕರಣ ಮತ್ತೆ ಆಗುತ್ತೆ. ಏಕೆಂದರೆ ಬಂಡೆಗಳು ಬಾದಾಮಿ ಬಣ್ಣದಲ್ಲಿರುವ ಕಾರಣ ಇದಕ್ಕೆ ಮತ್ತೊಂದು ಹೆಸರು ಬಾದಾಮಿ ಎಂದು ಕರೆಯಲಾಗುತ್ತದೆ.
ಒಂದೇ ಬಂಡೆಯಲ್ಲಿ ಕೆತ್ತನೆಗೊಂಡ 1ನೇ ಗುಹಾಲಯ, 2ನೇ ಗುಹಾಲಯ, 3ನೇ ಗುಹಾಲಯ, 4ನೇ ಗುಹಾಲಯ ಮತ್ತಿನ್ನಿತರ ಲೋವರ್ ಶಿವಾಲಯ, ಅಪ್ಪರ್ ಶಿವಾಲಯ ಮತ್ತು ಇನ್ನೂ ಹೆಚ್ಚಿನ ದೇವಾಲಯಗಳನ್ನು ಉಳ್ಳ ಈ ಬಾದಾಮಿ ಪ್ರಖ್ಯಾತಿ ಪಡೆದು ವಿಶ್ವ ಪರಂಪರೆಯಲ್ಲಿ ಐತಿಹಾಸಿಕ ತಾಣವೆಂದು ಪ್ರಸಿದ್ಧಿಗೊಂಡು ಇವತ್ತಿನ ಬಾದಾಮಿಯನ್ನು ನಾವು ನೋಡಬಹುದಾಗಿದೆ. ಅಲ್ಟಿಮೇಟ್ ವ್ಯೂ ಮಾತ್ರ ಇದು. ಒಳಗಡೆ ಒಳಗಡೆ ಬಾ. ಅಲ್ಲಲ್ಲಿ ಸ್ವಲ್ಪ ಮತ್ತೆ ಸಿಮೆಂಟಿಂದ ಬಿಲ್ಡ್ ಮಾಡಿದ್ದಾರೆ ನೋಡಿ. ಮೇಲೆ ನೋಡಿ ಸೀಲಿಂಗ್ ಅಲ್ಲಿ ಕೂಡ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಮಸ್ತಾಗಿದೆ ಅಂದ್ರೆ ಸೈಕ್ ಇದೆ. ಕಪ್ಪೆ ಆರ್ಭಟ ಶಾಸನ. ಕಪ್ಪೆ ಆರ್ಭಟ ಶಾಸನ ಇದು ಗೊತ್ತಾ? ಸಾಧುನ್ಗೆ ಸಾಧುರ್ಯ, ಮಾಧುರ್ಯಂಗೆ ಮಾಧುರ್ಯ, ಬಾದೀಪ ಕಲಿಗೆ ಕಲಿಯುಗ ವಿಪರೀತಂ, ಬಾದವನ ಪೆರನಲ್ಲ ಅಂತಂದ್ ಐತದು. ಏನಪ್ಪಾ ಅಂದ್ರ ನಮ್ಮ ಕನ್ನಡಿಗರು ನೀ ಸಾಧುನ್ಗೆ ಸಾಧು, ನೀ ಸುಮ್ನೆ ಇರ್ತೀವಿ, ಬಾಳ ಹಡ್ಸಿದಿ ಹಂಗ ಆತರ. ಅದು ಯಾವ ರೀತಿಯಪ್ಪ ಅಂದ್ರ ನಮ್ ಜೋಡಿ ಒಳ್ಳೆತನದಿಂದೈತಿ, ಒಳ್ಳೆತನ ಕೆಟ್ಟದ್ದು ಒಳ್ಳೇದಂತಂದ್ ಐತೆ. ನೋಡೋಣ. ಇಲ್ಲೈತ್ ನೋಡು, ಇಲ್ಲೈತೆ, ಸಿಕ್ತು ಗುರು ಶಾಸನ. ಕಪ್ಪೆ ಆರ್ಭಟ ಶಾಸನ ಅಂತ ಇಲ್ಲಿದೆ ನೋಡಿ. ಕಪ್ಪೆ ಆರ್ಭಟ ಶಾಸನ ಇಲ್ಲೈತಿ ನೋಡಿ. ಇದಕ್ಕೆ ಕಪ್ಪೆ ಆರ್ಭಟ ಶಾಸನ. ಇದು ಬಾದಾಮಿಯಲ್ಲಿ ಇರೋದು ಬ್ರೋ. ಈ ಶಾಸನ ಯಾವುದು ಮತ್ತೆ ಇದ್ರದೊಂದು ಲೈನ್ ಹೇಳಿ ಬ್ರೋ. ಲೈನಾ ಇದೇ ನೋಡ್ ಬ್ರೋ, ಇದು ಕಪ್ಪೆ ಆರ್ಭಟ ಶಾಸನ ಅಂತಂದು. ಇದು ನಮ್ಮ ಕನ್ನಡಿಗರದ್ದು ಯಾವ ಗುಣ, ನಮ್ಮ ಕನ್ನಡಿಗರು ಹೆಂಗದ್ರ ಅಂತಂದು ಅದನ್ನ ವರ್ಣನೆ ಮಾಡುತ್ತಾ. ಇದ್ರದ್ದು ಹೇಳ್ಬೇಕಪ್ಪ ಅಂದ್ರೆ ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದೀಪ ಕಲಿಗೆ ಕಲಿಯುಗ ವಿಪರೀತಂ, ಬಾದವನ ಪೆರನಲ್ಲ ಅಂತಂದ. ಇದ್ರ ವಿಶ್ವರೂಪ ಏನಪ್ಪಾ ಅಂದ್ರ ನಾವು ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ. ಯಾವ ರೀತಿಯಪ್ಪ ಅಂದ್ರ ನೀನು ಒಳ್ಳೆತನದಿಂದ ಬಂದಿ ನಾವು ಒಳ್ಳೇದಕ್ಕೆ ಒಳ್ಳೆಯವನು, ಕೆಟ್ಟದ್ ಕೆಟ್ಟವ್ರು ಅಂತೀವಿ ನೋಡು. ಆ ರೀತಿ ನಮ್ ಕನ್ನಡಿಗರು. ನೀನು ಒಳ್ಳೆತನದಿಂದ ಬಂದಿ ನಿನ್ಗೆಲ್ಲಾ ಕೊಡ್ತೀವಿ, ಜಾಸ್ತಿ ಏನಾರ ನಕ್ರ ಮಾಡಕ್ ಬಂದಿ ನಿಂಗೆಲ್ಲ ಇಟ್ ಕಳಿಸ್ತೀವಿ ಅಂತಂದ. ಆ ರೀತಿ ನಾನು ಆಡು ಭಾಷೆದೊಳಗೆ ಹೇಳಿದೆ ಅದನ್ನ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವ್ರೆ, ಕೆಟ್ಟವ್ರಿಗೆ ಕೆಟ್ಟವ್ರೆ ಅಂತ ಸೂಚಿಸುವಂತ ಒಂದು ಶಾಸನ ಇದೇ ಕಪ್ಪೆ ಆರ್ಭಟ ಶಾಸನ. ಬನ್ನಿ ನೆಕ್ಸ್ಟ್ ಏನ್ ನೋಡ್ತೀವಿ ಅಂತ ನಿಮ್ಗೂ ತೋರಿಸ್ತೀವಿ, ನಿಮ್ ಜೊತೆ ನಾವು ನೋಡ್ತೀವಿ. ನೀವು ನೋಡಿದ್ರಲ್ಲ ಫಸ್ಟ್ಗೆ ನಾವಿದ್ದಿದ್ದು ಅಲ್ಲಿ, ಇವಾಗಿದ್ದೀವಿ ಇಲ್ಲಿ.